ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವ್ಲಾಗ್ ಲೈಫ್ ಕನ್ನಡ. ಇದೊಂಥರ ತುಂಬ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಗೌಡ್ರ ಮನೆಯಲ್ಲಿ ನಾವು ದಾಸಪ್ಪನ ಪೂಜೆ ಮಾಡ್ತೀವಿ. ಹೇಗೆ ಅಂದರೆ ಕೆಲವೊಬ್ಬರು ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡ್ತಾರೆ, ಇನ್ನು ಕೆಲವರು ನರಸಿಂಹ ಸ್ವಾಮಿಗೆ ಪೂಜೆ ಮಾಡ್ತಾರೆ. ಸೊ ಟೋಟಲಾಗಿ ನಾವು ಶ್ರಾವಣ ಮಾಸದಲ್ಲಿ ಶ್ರಾವಣ ಪೂಜೆನ ಹೇಗೆ ಮಾಡ್ತೀವಿ ಅನ್ನೋದು ಈ ಒಂದು ವ್ಲಾಗು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಇವತ್ತು ಗುರುಪ್ರವೇಶ ಎಲ್ಲ ಆಗಿದ್ದಾದ ಮೇಲೆ ಹೊಸ ಮನೆಯಲ್ಲಿ ಮೊದಲ ಶ್ರಾವಣ ಶನಿವಾರನ ನಾವಿಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಏನಂತಂದರೆ ಹೇಗೆ ನಾವು ಅಂತಂದರೆ ಇಲ್ಲಿ ದಾಸಪ್ಪನ ಕರೆಸ್ತೀವಿ. ಯಾಕಂದರೆ ಅದಕ್ಕೋಸ್ಕರನೇ ಅಮ್ಮ ದಾಸಪ್ಪನಿಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಡ್ತಿದ್ದಾರೆ. ಇನ್ನೇನು ಒಂದು ಅರ್ಧ ಅವರಲ್ಲಿ ದಾಸಪ್ಪ ಬರ್ತಾರೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಮಾರ್ನಿಂಗೇ ನಾವು ಯಾವುದೇ ರೀತಿ ಎಂಜಲು ಮಾಡಿದೆ ದಾಸಪ್ಪಂಗಂತಲೇ ಸ್ಪೆಷಲಾಗಿ ನಾವು ಅಡುಗೆನ ಮಾಡ್ತೀವಿ. ಆದರೆ ನಾವು ವೆಜ್ ಅಡುಗೆ ಮಾಡ್ತೀವಿ, ಯಾವುದೇ ರೀತಿ ನಾನ್ ವೆಜ್ ಅನ್ನೋದು ಮಾಡೋದಿಲ್ಲ. ಸೊ ಹೆಂಗೆ ಅಂತಂದರೆ ಒಂದು ಚೂರು ಎಂಜಲು ಕೂಡ ಮಾಡಬಾರ್ದು. ಅದೆಲ್ಲನೂ ಕೂಡ ಮಾಡಿರೋ ಅಡುಗೆ ಎಲ್ಲ ದಾಸಪ್ಪನಿಗೆ ಸಮರ್ಪಣೆ ಮಾಡಬೇಕು. ಸೊ ಅದಾದಮೇಲೆ ನಾವು ಊಟ ಸೇವಿಸ್ಬೇಕು. ಸೊ ಇವಾಗ ತಾನೇ ಜಸ್ಟ್ ದಾಸಪ್ಪ ಅವರೆಲ್ಲ ಬಂದಿದ್ದಾರೆ. ಅವರು ಕೆಲವೊಂದು ದೇವ್ರುಗಳ್ನ ತೊಗೊಂಬಂದ್ಬಿಟ್ಟು ಅಲ್ಲೆಲ್ಲ ಪ್ರತಿಷ್ಠಾಪನೆ ಮಾಡಿ ಪೂಜೆ ಎಲ್ಲ ಮಾಡ್ತಾರೆ. ಸೊ ಅದಕ್ಕೆ ಬೇಕಾಗಿರೋ ಸಿದ್ಧತೆಗಳನ್ನೆಲ್ಲ ನಾವು ಮಾಡಿಕೊಡ್ತಿದ್ವಿ. ಸೊ ಇಲ್ಲಿ ದಾಸಪ್ಪವರಷ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಸೊ ಅಮ್ಮನೂ ಕೂಡ ಏನೇನು ಕೊಡಬೇಕೋ ಅದೆಲ್ಲನೂ ಕೂಡ ಪೂಜೆಗೆ ರೆಡಿ ಮಾಡಿಕೊಡ್ತಿದ್ದಾರೆ. ಇನ್ನೂ ನಾವು ಆಹಾರವನ್ನು ತಯಾರು ಮಾಡಿದ್ವಲ್ಲ, ಅಡುಗೆ ಎಲ್ಲನೂ ಕೂಡ ನಾವು ಎಂಜಲು ಮೈಲಿಗೆ ಮಾಡ್ದೇನ ಎಲೆ ಮೇಲೆಲ್ಲ ಬಡಿಸ್ಬೇಕು. ಸೊ ಅದನ್ನು ಇದು ಶ್ರಾವಣ ಶನಿವಾರ ನಾವು ಶ್ರಾವಣ ಮಾಸ ಟೈಮಲ್ಲೇ ಪ್ರತಿ ವರ್ಷವೂ ಕೂಡ ಮಾಡ್ತಾರೆ. ಸೊ ಅಮ್ಮ ಮೊದಲಿಂದನೂ ಇದನ್ನು ಮದುವೆ ಆದ ದಿವಸದಿಂದನೂ ಕೂಡ ನಡೆಸ್ಕೊಂಬರ್ತಿದ್ದಾರೆ. ಶ್ರಾವಣ ಮಾಸ ಟೈಮಲ್ಲೇ ನಾವು ಈ ಒಂದು ಶ್ರಾವಣ ಶನಿವಾರನ ಮಾಡೋದು. ಸೊ ನಾವು ಪ್ರತಿ ವರ್ಷ ಹೇಗೆ ಮಾಡ್ತೀವಿ ಅಂತಂದರೆ ವರಮಹಾಲಕ್ಷ್ಮಿನ ಕೂರಿಸ್ತೀವಿ. ಅದು ಬೆಳಗ್ಗೆಗೆ ನಾವು ದಾಸಪ್ಪನ ಕರೆಸಿ ಈ ಥರ ಪೂಜೆನ ಮಾಡಿಸ್ತೀವಿ. ಬಟ್ ಆದರೆ ಈ ವರ್ಷ ಮನೆ ಕಟ್ಟಿರೋದ್ರಿಂದ ಸೊ ನಾವು ಗುರುಪ್ರವೇಶ ಎಲ್ಲ ಆಗಿದ್ದಾದಮೇಲೆ ಈ ಒಂದು ಇದನ್ನ ಮಾಡೋಣ, ಶ್ರಾವಣ ಶನಿವಾರ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಹೊಸ ಮನೆಯಲ್ಲಿ ಫಸ್ಟ್ ಟೈಮ್ ಈ ಒಂದು ಶ್ರಾವಣ ಶನಿವಾರ ಪೂಜೆನ ನಾವು ಮಾಡೋದು. ಇನ್ನು ನಾವು ನಮ್ಮ ಮನೆಗಳಲ್ಲಿ ನಾವು ದಾಸಯ್ಯನ ಕರೆಸೋದು ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ, ಎಲ್ಲ ಟೈಮಲ್ಲೂ ಕೂಡ ನಾವು ದಾಸಪ್ಪನ ಏನು ಕರೆಸೋದಿಲ್ಲ. ಸೊ ಇವಾಗ ದಾಸಪ್ಪವರು ಕೂಡ ಏನು ಮಾಡ್ತಿದ್ದಾರೆ, ಎಲ್ರಿಗೂ ಕೂಡ ಬಟ್ಟನ್ನ ಇಡ್ತಿದ್ದಾರೆ. ಸೊ ಎಲ್ರು ಇನ್ನು ಅಮ್ಮ ಮನೆಯಲ್ಲಿ ದಾಸಪ್ಪವ್ರು ಬರೋದು ಕೆಲವೊಂದು ಸಂದರ್ಭಗಳಲ್ಲಿ, ಅಂದರೆ ಮನೆಯಲ್ಲಿ ಹೆಣ್ಮಗು ದೊಡ್ಡದಾದರೆ, ಮತ್ತು ಮನೆಯಲ್ಲಿ ಮಗು ಜನನ ಆದರೆ, ಮತ್ತು ಯಾರಾದರೂ ಸತ್ತೋದ್ರೆ, ಹಾಗೆ ಶ್ರಾವಣ ಶನಿವಾರ ಮಾಡಿದ್ರೆ ಮಾತ್ರ ನಾವು ಏನು ಮಾಡ್ತೀವಿ, ಮತ್ತು ಮದುವೆ ಟೈಮಲ್ಲಿ. ಸೊ ಇಂಥ ಟೈಮಲ್ಲಿ ಮಾತ್ರ ನಾವು ದಾಸಪ್ಪನ ಕರೆಸ್ತೀವಿ. ಸೊ ಪ್ರತಿ ವರ್ಷವೂ ಇದೊಂದು ಆಚರಣೆನ ಮಾಡ್ಕೊಂಬರ್ತಿದ್ದಾರೆ. ಇನ್ನು ಅಮ್ಮ ಮನೇಲಿ ಮಾತ್ರ ದಾಸಯ್ಯನ ಕರೆಸ್ತಾರೆ. ಸೊ ನಮ್ಮ ಮನೇಲಿ ನಾವೇನು ದಾಸಯ್ಯನ ಕರೆಸಲ್ಲ, ಯಾಕೆಂದರೆ ನಾವು ಶಿವ ಗೋತ್ರ. ಸೊ ನಮ್ಮ ಮನೆಗಳಲ್ಲಿ ಐನೋರು ಬಂದು ಆ ಪೂಜೆಗಳನ್ನೆಲ್ಲ ಮಾಡ್ತಾರೆ. ಸೊ ಈಗ ಎಲ್ಲನೂ ಕೂಡ ಪ್ರಿಪ್ರೇಷನ್ ಎಲ್ಲ ಮಾಡಿದ್ದಾಯಿತು. ಸೊ ಈಗ ಮಹಾಮಂಗಳಾರತಿನ ಮಾಡ್ತಾರೆ. ಸೊ ಮಹಾಮಂಗಳಾರತಿ ಎಲ್ಲ ಮಾಡಿದ್ದಾದಮೇಲೆ ನಾವು ತೀರ್ಥ ಪ್ರಸಾದನ ಎಲ್ಲ ಸೇವಿಸಿ ಮೊದಲು ನಾವೇನು ಮಾಡ್ತೀವಿ, ದಾಸಯ್ಯವ್ರಿಗೆ ಊಟವನ್ನು ನಾವು ಕೊಡ್ತೀವಿ. ಯಾಕಂದರೆ ಇವರು ನಮ್ಮ ಮನೇಲಿ ಪೂಜೆ ಎಲ್ಲ ಮಾಡಿದಾದಮೇಲೆ ಬಂದು ಅವರು ಊಟವನ್ನು ಸೇವಿಸಬೇಕು. ಯಾಕಂದರೆ ಅಟ್ಲೀಸ್ಟ್ ಅವರು ಊಟವನ್ನು ಸೇವಿಸೋಕ್ಕೆ ಆಗಿದ್ಮೇಲೆ ಅಟ್ಲೀಸ್ಟ್ ಒಂದು ಲೋಟ ನೀರಾದರೂ ಕುಡಿತಾರೆ. ಇನ್ನು ಅವರು ಅವ್ರ ಜೊತೆಗೆ ಬೋನಾಸಿನ ತೊಗೊಂಡು ಬಂದಿರ್ತಾರೆ. ಸೊ ಅದಕ್ಕೆ ಮೊದಲೆಲ್ಲ ಏನು ಮಾಡ್ತಿದ್ರು, ದಾಸಯ್ಯವರು ಊಟವನ್ನು ತೊಗೊಂಡೋಗ್ತಿದ್ರು ಆ ಒಂದು ಬಟ್ಲಲ್ಲಿ. ಬಟ್ ಆದರೆ ಈಗ ಯಾರೂ ಕೂಡ ಬೋನಾಸಿಲಿ ಏನೂ ತೊಗೊಂಡೋಗೋದಿಲ್ಲ. ಸೊ ಅಕ್ಕಿ ಮತ್ತು ಬೆಲ್ಲವನ್ನು ತೊಗೊಂಡೋಗ್ತಾರೆ. ಸೊ ಅದೇ ರೀತಿ ನಾವು ಕೂಡ ಅದ್ರ ತುಂಬ ಅಕ್ಕಿ ಮತ್ತು ಬೆಲ್ಲವನ್ನು ಇಟ್ಟು ಕಳಿಸ್ತೀವಿ. ಇನ್ನು ದಾಸಪ್ಪರು ಊಟ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ಹೋಗಿದ್ದಾದ್ಮೇಲೆ ನಾವು ಮನೆ ದೇವ್ರಿಗೆ ದೀಪವನ್ನು ಹಚ್ಚಿ, ಮತ್ತು ಯಾರ್ಯಾರು ಮನೇಲಿ ಇರ್ತಾರೆ ಮತ್ತು ಸಂಬಂಧಿಕರು ಎಲ್ಲ ಇರ್ತಾರೆ. ಸೊ ಅವರೆಲ್ಲ ಕೂತ್ಕೊಂಡು ನಾವು ಊಟವನ್ನು ಮಾಡ್ತೀವಿ. ಸೊ ಅಲ್ಲಿವರೆಗೂ ಕೂಡ ನಾವು ಯಾವುದೇ ರೀತಿ ದಾಸಪ್ಪಗಂತಲೇ ಮಾಡಿರ್ತೀವಲ್ಲ ಆ ಒಂದು ಊಟವನ್ನು ನಾವು ಸ್ವೀಕರಿಸಲ್ಲ. ಸೊ ಎಂಜಲು ಮೈ ಮಾಡಬಾರ್ದು, ತುಂಬ ತಪ್ಪಾಗೋದೆ ಅಂತ ಕಾರಣಕ್ಕೇ. ಸೊ ಈಗ ದಾಸಪ್ಪ ಎಲ್ಲ ಹೊರಟ್ರು. ಸೊ ಒಬ್ಬೊಬ್ಬರಾಗಿ ಕೂತ್ಕೊಂಡೆಲ್ಲ ಊಟ ಮಾಡ್ತಿದ್ದಾರೆ. ಇನ್ನೂ ಸ್ವಲ್ಪ ಮಧ್ಯಾಹ್ನದಷ್ಟೊತ್ತಿಗೆ ಸ್ವಲ್ಪ ಜನ ಮಾತ್ರ ಇದ್ವಿ. ಯಾಕಂದರೆ ನಮ್ಮ ಆಂಟಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ. ಸೊ ರಜೆ ಇರಲಿಲ್ಲ, ಅದರಿಂದ ಅವರೆಲ್ಲ ಸಂಜೆ ಬಂದರು. ಸೊ ಎಲ್ಲ ಬಂದು ಈಗೆಲ್ಲ ಸಮನ್ವಿ ಮತ್ತು ದೀಕ್ಷಾಂತು ನಮ್ಮ ಆಂಟಿ ಮಕ್ಕಳ ಜೊತೆ ಎಲ್ಲ ಆಟಾಡ್ತಿದ್ದಾರೆ. ಸೊ ಈಗ ಎಲ್ಲ ಒಟ್ಟಿಗೆ ಊಟ ಮಾಡಬೇಕು.
ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಫುಲ್ ವ್ಲಾಗ್, ಶ್ರಾವಣ ಶನಿವಾರದ ವ್ಲಾಗ್ ಇದು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಗಿರೋ ಗೊತ್ತಲ್ಲ, ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.